ಕೈ ಹಿಡಿದು ನಡೆಸಿದ ಜಂಗಮ ಅಂತ. ಕೈ ಹಿಡಿದು ನಡೆಸಿದ ಜಂಗಮ, ಇದು ನಿರ್ದೇಶಕನ ಚಮತ್ಕಾರವೇ? ರಂಗದ ಮೇಲಿನ ಬೆಳಕು ನಂದಿ ಹೋಯಿತು ಹೇಗೆ? ಇದು ನಿರ್ದೇಶಕನ ಚಮತ್ಕಾರವೇ? ರಂಗದ ಮೇಲಿನ ಬೆಳಕು ನಂದಿ ಹೋಯಿತು ಹೇಗೆ? ಚಂದನೆಯ ಕೂಸಿನ ಪುಟ್ಟ ಪಾದಗಳು ಇದ್ದಕ್ಕಿದ್ದಂತೆ ಇಂಗಿ ಹೋದ ಹಾಗೆ. ಹೀಗೆ ಅವ್ರು ನೆನೆಸ್ಕೊಳ್ಳೋದೇ ಒಂದು ಸಂಭ್ರಮ ನಮಗೆ. ಸುಮಾರು 20 ವರ್ಷದ ಕೆಳಗೆ ಅಂತ ಕಾಣಿಸುತ್ತೆ. ಕಲಾಕ್ಷೇತ್ರದ ಜಗಲಿಯ ಮೇಲೆ ಯಾವಾಗಲೂ ಕಾಣಬಹುದಾಗಿದ್ದಂಥ ಒಂದು ಮುಖ ಅಂದರೆ CGK. ನಾವು ಸಂಜೆ ಹೊತ್ತು ಆಫೀಸೆಲ್ಲಗಳಲ್ಲಿ ಮುಗಿಸ್ಕೊಂಡು ಬರ್ತಾಯಿದ್ವಿ. ಅವರು ಒಂದು ಸಿಗರೇಟ್ ಸೈಕೊಂಡು ಕೈಯಲ್ಲಿ ಚಾಯ್ ಹಿಡ್ಕೊಂಡು ಬಂದವ್ರನ್ನೆಲ್ಲ ಆಹ್ವಾನಿಸ್ತಾ ಹರಟೆ ಹೊಡೆಯೋದನ್ನ ನಾವು ನೋಡ್ತಾಯಿದ್ವಿ. ನಾವು ಸೇರ್ಕೋತಾ ಇದ್ವಿ. ಒಂದು ಸಾಹಿತ್ಯಿಕ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಂಗಳೂರಿನಲ್ಲಿ ಅವಾಗ, ಅದು ನೆನೆಸ್ಕೊಳ್ಳೋಕ್ಕಾಗತ್ತೆ. ನನಗೂ ಮುಕುಂದರಾಜ್ಗೂ ಅಷ್ಟೇ ಅದು ಸಂಭ್ರಮ ಅಂತ. ಅಷ್ಟೊತ್ತಿಗೆಲ್ಲ 5-6 ಗಂಟೆ ಸಮಯಕ್ಕೆ ಕನ್ನಡದ ಬಹಳ ದೊಡ್ಡ ಹೆಸರುಗಳುಳ್ಳ ಹೆಸರಾಂತ ಸಾಹಿತಿಗಳು ಇಲ್ಲಿ ನಡೆದಿರ್ತಾಯಿದ್ರು. ಕೀರಂ ನಾಗರಾಜು ಪ್ರತಿದಿನ ಬರೋರು. ಹಾಗೆ ಭಾಳಷ್ಟು ನನ್ನಂಥ ನಾವೆಲ್ಲ ಯುವಕರು ಅಂತ ತಿಳ್ಕೊಂಡಿದ್ದ ಆ ಕಾಲದಲ್ಲಿ ಎಲ್ಲರೂ ಸೇರಿಕೊಂಡು ಅವ್ರ ಸುತ್ತಲೂ ಹರಟೆ ಹೊಡೆಯೋದು, ಚಾ ಕುಡಿಯೋದು. ಹೀಗೆ ಸಾಹಿತ್ಯ ವಾತಾವರಣವನ್ನು ಅವರು ಒಂದು ರೂಪಿಸಿದರು. ನನಗನ್ಸುತ್ತೆ CGK ದಲಿತ ಬಂಡಾಯದ ಬಹಳ ಮುಖ್ಯ ಪ್ರವರ್ತಕ, ದಲಿತ ಬಂಡಾಯ ನಾಟಕದ ಬಹಳ ಮುಖ್ಯ ಪ್ರವರ್ತಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಏಕೆಂದರೆ ಸಾಹಿತ್ಯದಲ್ಲಿ, ಕಾವ್ಯದಲ್ಲಿ ಸಿದ್ಧಲಿಂಗಯ್ಯನ, ದೇವನೂರು ಮಹಾದೇವ ಅವ್ರನ್ನ ಗುರುತಿಸ್ತೀವಲ್ಲ, ಹಾಗೆ ನಾಟಕದಲ್ಲಿ ದಲಿತ ಬಂಡಾಯದವರು ಕಂಡಿದ್ದು ಮೊದಲಿಗೆ CGK ಅವರು. CGK 75 ಈಗ ಅಂತಂದರೆ ನಮಗೆ ಅವ್ರು ಭಾಳ ಬೇಗ ಹೋಗ್ಬಿಟ್ರಲ್ಲ ಅಂತ ದುಃಖ ಆಗ್ತಾಯಿದೆ. ಈಗ ಇನ್ನೂ ಇರಬೇಕಾಗಿತ್ತೇನೋ, ಇನ್ನೂ ಎಷ್ಟು ಕೆಲಸ ಮಾಡೋದಿತ್ತು ಅವರು ಅಂತ. ಅವ್ರಿಗೆ ಇದ್ದ ಸಾಮಾಜಿಕ ಕಳಕಳಿ ಎಷ್ಟು ಅಂದರೆ ಅದಕ್ಕೆ ಅವರ ನಾಟಕಗಳೇ ಸಾಕ್ಷಿ. ಸಮುದಾಯ ತಂಡದಲ್ಲಿದ್ದರು. ವಿಶೇಷವಾಗಿ ಬೀದಿ ನಾಟಕಗಳನ್ನು ಮಾಡಿಸಿದ್ರಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದವರವರು. ಬೇಲ್ಚಿ ಅಂತೂ ಎಲ್ಲರೂ ಕೇಳೇ ಇದ್ವಿ, ಮನೆ ಮಾತಾಗಿದೆ ಅದು. ರೊಟ್ಟಿ, ಭೂಮಿ, ನಮ್ಮದು, ಭ್ರಷ್ಟಾಚಾರ, ದೌರ್ಜನ್ಯ, ಅಸ್ಪೃಶ್ಯತೆ, ಹಸಿವು, ಬೆಲೆ ಏರಿಕೆ, ಶೋಷಣೆ. ನೋಡಿ, ಇವರು ತಕ್ಕೊಂಡಂಥ ಸಬ್ಜೆಕ್ಟ್ಸು ಹೇಗೆ ಅಂತಂದರೆ ಎಲ್ಲ ಸಾಮಾಜಿಕ ಕಳಕಳಿ ಇರುವಂಥವು ಮತ್ತು ಜನರಿಗೆ ಬೇಕಾದಂಥ ವಸ್ತುಗಳು. ಬಹುಶಃ ಇದರ ಆಥರ್ಸ್ನ ಅವರೇ ಕರೆದು ಬರೆಸಿರ್ತಾರೆ, ಅವರೇ ಕರೆದು ಕೂರಿಸೇ ಈ ಥರದ್ದೊಂದು ಅದೊಂದು ಚಾಳಿ ಇತ್ತು ಅವ್ರಿಗೆ. ಅವ್ರಿಗೆ ಯಾವುದು ಇಷ್ಟ ಆಯಿತು ಸಮಾಜದಲ್ಲಿ ಅಥವಾ ತಮ್ಮ ಸುತ್ತಮುತ್ತಲ ಏನು ಅನುಭವ ಗಮನಿಸ್ತಾ ಇದ್ರು, ಅದನ್ನು ವಿಷಯನ ಕೊಟ್ಟು ಇದರ ಬಗ್ಗೆ ಒಂದು ನಾಟಕ ಬರೀ ನೀನು ಅಂತ ಕರೆದು ಕೂರಿಸ್ಕೊಳ್ಳೋರು, ಹೊಸಬರನ್ನ ಕರೆದು ಕೂರಿಸ್ಕೊಳ್ಳೋರು. ಅಂಥ ಒಂದು ಎಬಿಲಿಟಿ ಇದ್ದಂಥ ಭಾಳ ನಾಟಕಗಾರರು ಇಲ್ಲ. ಭಾಳ ಪ್ರಯೋಗಶೀಲ ವ್ಯಕ್ತಿತ್ವ ಅವ್ರದ್ದು. ಈ ಸಬಾಲ್ಟರ್ನ್ ಕಲೆಗಳು ಅಂತೇನು ಹೇಳ್ತೀವಲ್ಲ, ಅದನ್ನು ಮುನ್ನೆಲೆಗೆ ತಂದವರು ಮೊದಲಿಗೆ ನಮ್ಮ CGK ಅವರು. ಆಗಲೇ ಹೇಳಿದಾಗ ಇದು ಈ ಥರ ವಿಷಯಗಳೇ ಕೂಡ ಈ ಯಾವುದು ಮೇಲ್ವರ್ಗದ ಸಮಸ್ಯೆಗಳೇ ಅಲ್ಲ ಅವು. ಎಲ್ಲ ಕೆಳವರ್ಗದ ಸಮಸ್ಯೆಗಳನ್ನು ಎತ್ಕೊಂಡು ತಳ ಸಮುದಾಯದ ಸಮಸ್ಯೆಗಳನ್ನು, ಹಳ್ಳಿಯ ವಿಚಾರಗಳನ್ನು, ಗ್ರಾಮೀಣ ಭಾಗದ ವಿಚಾರಗಳನ್ನು ಎತ್ಕೊಂಡು ಅವರು ನಾಟಕಗಳನ್ನು ಬರೆಸ್ತಾಯಿದ್ರು, ಅದನ್ನು ಆಡಿಸ್ತಾಯಿದ್ರು. ಇನ್ನೊಂದು ವಿಷಯ ಅಂದರೆ ಈ ಇಂಟಿಮೇಟ್ ಥಿಯೇಟರ್ ಅಂತ ಒಂದು ಪರಿಕಲ್ಪನೆ ಏನು ಬಂತು, ಅದನ್ನು ಪರಿಚಯಿಸಿದವರು CGK.
ಕನ್ನಡದ ರಂಗಭೂಮಿಗೆ ಪರಿಚಯಿಸಿದವರು CGK. ತುಂಬ ಆಪ್ತವಾಗಿ ಒಂದು ಸುತ್ತ ಮತ್ತು ಪ್ರೇಕ್ಷಕರನ್ನ, ಒಂದು ಸಣ್ಣ ಪ್ರಮಾಣದ ಪ್ರೇಕ್ಷಕರನ್ನ ಸುತ್ತಲೂ ಕೂರಿಸ್ಕೊಂಡು ಮಧ್ಯ ಒಂದು ಬೀದಿ ನಾಟಕ ಆಡಿಸೋದು, ಈ ಥರದ್ದನ್ನು ಪ್ರಯೋಗಗಳನ್ನು ಮಾಡೋದು. ಇಂಟಿಮೇಟ್ ಥಿಯೇಟರ್ ಪರಿಕಲ್ಪನೆಯನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಅವರು. ಮತ್ತು ರಂಗಸಂಪದ, ರಂಗ ನಿರಂತರ ಅನ್ನೋ ವೇದಿಕೆಯನ್ನು ಸ್ಥಾಪಿಸಿದರು. ಅಲ್ಲಿಗೆ ಎಲ್ಲ ಯುವ ಕಲಾವಿದರುಗಳನ್ನು ಆಕರ್ಷಣೆ ಮಾಡಿದರು. ತುಂಬ ಜನ ಯುವಕರು ಬಂದರು, ಅಲ್ಲಿಗೆ ಸೇರಿದರು. ಹೊಸ ಮುಖಗಳು ಪರಿಚಯ ಆಯಿತು. ಮತ್ತು ಅವರು ಒಂದು ಜಾಥಾ ಕೂಡ ಮಾಡಿದರು. ಇವತ್ತು ಒಂದು ಗೋಷ್ಠಿಯಲ್ಲಿ ಅದರ ಬಗ್ಗೆ ಮಾತಾಡೋರಿದ್ದಾರೆ. ಚಳುವಳಿಗಳು ಮತ್ತು ಸಾಂಸ್ಕೃತಿಕ ಜಾಥಾ ಅಂತ ಒಂದು ವಿಷಯ ಇದೆ. ಅವರು ಬೀದರ್ನಿಂದ ಧಾರವಾಡವರೆಗೆ ಜಾಥಾ ಮಾಡಿ ಒಂದು 30 ಬೀದಿ ನಾಟಕಗಳನ್ನು ಆಡಿಸಿದ್ದಾರೆ. ಎಷ್ಟು ಸಾಮಾಜಿಕ ಕಳಕಳಿ ಮತ್ತು ಅಲರ್ಟ್ ಆಗಿರ್ತಾಯಿದ್ರು ಯಾವಾಗಲೂ ಅವರು. ಸಮಾಜದ ಏರಿಳಿತಗಳನ್ನು ಯಾವಾಗಲೂ ಅಬ್ಸರ್ವ್ ಮಾಡೋರು ಮತ್ತು ಯಾವಾಗಲೂ ಅಲರ್ಟ್ ಆಗಿರೋರು. ಅದಕ್ಕೆ ತಕ್ಕಾಗ ಒಂದು ಪ್ರತಿಕ್ರಿಯೆ ಅವರಿಂದ ಇದ್ದೇ ಇರ್ತಾಯಿತ್ತು ಯಾವಾಗಲೂ. ಸೊ ಅದು ಬಹಳ ವಿಶಿಷ್ಟವಾದದ್ದು. ರಂಗಭೂಮಿಯನ್ನು ಅವರು ಕೇವಲ ಮನರಂಜನೆ ಅಂತ ತಿಳ್ಕೊಂಡವರಲ್ಲ, ಸಮಾಜವನ್ನು ಜಾಗೃತಗೊಳಿಸೋದಕ್ಕೆ ರಂಗಭೂಮಿಯನ್ನು ಬಳಸಿದವರು ಅವರು. ಆಗಲೇ ಹೇಳಿದಾಗ ಬೆಲ್ಚಿ ನಾಟಕ ಒಂದು ದೊಡ್ಡ ಉದಾಹರಣೆ. ಬಿಹಾರದಲ್ಲಿ ನಡೆದಂಥ ಒಂದು ದಲಿತರ ಮೇಲಿನ ಹತ್ಯಾಕಾಂಡ ಹೇಳುವ ನಾಟಕ ನೂರಾರು ಪ್ರದರ್ಶನಗಳನ್ನು ಕಂಡಿದೆ. CGK ಹೋದ್ಮೇಲೆ ಕೂಡ ಅದನ್ನು ಬೇರೆ ಬೇರೆಯವರು ತುಂಬ ಮಾಡಿದ್ದಾರೆ. ಬಹಳ ಮುಖ್ಯವಾದ ಕೊಡುಗೆ ಏನು ಅವರದು ಅಂತಂದರೆ, ಈ ಸಾಹಿತ್ಯ ಮತ್ತು ರಂಗಭೂಮಿಯನ್ನು ಬೆಸೆದವರು CGK ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ರಂಗಭೂಮಿಗೆ ನಾಟಕಗಳಿಗೆ ಬೇಕು, ನಾಟಕಗಳಿಗೆ ಸಾಹಿತ್ಯ ಬೇಕು, ಸಾಹಿತ್ಯ ಬರೆಯೋರು ಸಾಹಿತಿಗಳು. ಹಾಗಾಗಿ ಹುಡುಕಿ ಕರ್ಕೊಂಬರೋರು. ನಮ್ಮ ಭಾಗದ ಮಂಟೇಸ್ವಾಮಿ ಕತೆ ಮತ್ತು ಮಹದೇಶ್ವರನ ಕತೆಗಳನ್ನು ಅವರು HS ಶಿವಪ್ರಕಾಶ್ನವರು ಹಿಡಿದು ಕೂರಿಸಿ ಬರೆಸಿದರು. ಮಂಟೇಸ್ವಾಮಿ ಕಥಾಪ್ರಸಂಗ ಮತ್ತು ಮಾದಾರಿ ಮಾದಯ್ಯ ಅನ್ನೋದು 2 ಒಳ್ಳೆಯ ನಾಟಕಗಳನ್ನು, ಕನ್ನಡಕ್ಕೆ ಒಂದು ಅದ್ವಿತೀಯವಾದ ಮರೆಯಬಲಾಗದಂಥ ನಾಟಕಗಳನ್ನು ಬರೆಸಿ ಅದನ್ನು ಪ್ರಯೋಗನೂ ಮಾಡಿದರು. ಅನೇಕ ಪ್ರಯೋಗಗಳನ್ನು ಕಂಡಿದೆ ಇವತ್ತು. ಜೊತೆಗೆ ಎಲ್ಲ ಹನುಮಂತಯ್ಯನವರು ಕರೆದ್ಬಿಟ್ಟು ಅಂಬೇಡ್ಕರ್ ನಾಟಕ ಬರೆಸಿದರು. ಸೊ ಈ ಥರ ಸಾಹಿತ್ಯ ಮತ್ತು ರಂಗಭೂಮಿಯನ್ನು ಒಟ್ಟಿಗೆ ಸೇರಿಸಿ ಅವರು ಒಂದು ಪ್ರಯೋಗ ಮಾಡಿದಾರಲ್ಲ, ಅದು ಬಹಳ ಅನನ್ಯವಾದದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ರಂಗತಂಡಗಳನ್ನು ಬಹಳ ಕಟ್ಟಿದ್ದಾರೆ. ಇನ್ನೊಂದು, ಪ್ರೇಕ್ಷಕರನ್ನ ತಾವೇ ಹುಡುಕೊಂಡೋದ್ರು. ಸ್ಲಮ್ಗಳು ಹೋಗ್ಬಿಟ್ಟು ಅಲ್ಲಿಯವ್ರಿಗೆ ನಾಟಕ ಮಾಡೋದು, ಇದೊಂದು ವಿಶಿಷ್ಟವಾದ ಪ್ರಯೋಗವೇ. ಮತ್ತು ಹೋಟೆಲ್ ಕಾರ್ಮಿಕರಿಗೆ ಅಂದ್ಬಿಟ್ಟು ಅವ್ರನ್ನ ಎಲ್ಲಿ ಹೋಟೆಲ್ಗಳಿತ್ತು ಅಲ್ಲಿ ಕಾರ್ಮಿಕರನ್ನೆಲ್ಲ ಸೇರಿಸಿ ಅಲ್ಲಿ ನಾಟಕ ಮಾಡೋದು. ಇಂಥ ವಿಶಿಷ್ಟವಾದ ಪ್ರಯೋಗಗಳನ್ನು ಮಾಡಿ ಅವರು ಇಡೀ ರಂಗಭೂಮಿಯನ್ನು ಎಷ್ಟು ಚುರುಕಾಗಿ ಇಟ್ಟಿದ್ದರು ಅವರ ಕಾಲದಲ್ಲಿ ಅನ್ನೋದಕ್ಕೆ ಇದೊಂದು ಬಹಳ ಒಳ್ಳೆಯ ಇದು. ಸ್ಲಮ್ ಜನಕ್ಕೆ ನಾಟಕ ಅಂದ್ರೇನು ಗೊತ್ತಿರಲ್ಲ, ಕಲೆ ಅಂದ್ರೇನು ಗೊತ್ತಿರಲ್ಲ ಅವರಿಗೆ. ಅವ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದೇ ಒಂದು ದೊಡ್ಡ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು CGK ಅವರು ಇಷ್ಟು ಪ್ರಯೋಗಾತ್ಮಕವಾಗಿ ಎಲ್ಲ ಕಡೆ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಇನ್ನು ಒಡಲಾಳದ ಬಗ್ಗೆ ಅಂತೂ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಒಡಲಾಳ ಒಂದು ಕ್ಲಾಸಿಕಲ್ ನಾಟಕ ಆಗಿ ಉಳಿದೋಗಿದೆ. ಅದರ ಪಾತ್ರ ಮಾಡಿದ ಸಾಕವ್ವನೂ ಕೂಡ ಅಜರಾಮರವಾಗಿ ಉಳಿದಿದ್ದಾರೆ. ಮತ್ತು ಅದನ್ನು ಬರೆದಂಥ ದೇವನೂರು ಮಹಾದೇವ ಕೂಡ ನಾಟಕದಲ್ಲೂ ಕೂಡ ಅಜರಾಮರ ಆಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವೆರಡು ಒಳ್ಳೆಯ ಟೈಟಲ್ ಕೊಟ್ಟಿದ್ದಾರೆ. ಇದು ಒಡಲಾಳ ನಾಟಕೋತ್ಸವ ಅಂತಲೇ ಕೊಟ್ಟಿರೋದು ಒಳ್ಳೆಯ ಟೈಟ್ಲ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂಥ ಒಂದು ಮಹತ್ತರವಾದ ನಾಟಕವನ್ನು
ಪ್ರಯೋಗ ಮಾಡಿ ಸಕ್ಸಸ್ ಮಾಡಿದ್ದು ಬಹಳ ದೊಡ್ಡ ಕೆಲಸ. ಮತ್ತು CGK ಬಗ್ಗೆ ಹೇಳೋದಾದರೆ ಬಹಳ ಇದೆ ಹೇಳೋಕ್ಕೆ. ನಾನು ಆಗಲೇ ಹೇಳಿದಾಗ ಇವರು ಬೇಗ ಕಾಲವಾದರು. ಕೆ ಮರಳಸಿದ್ದಪ್ಪನವರು ಕನ್ನಡ ನಾಟಕಗಳು ಅಂದ್ಬಿಟ್ಟು ಅವ್ರ ಸಂಶೋಧನಾ ಗ್ರಂಥ ಇದೆ ಒಂದು. ಅದರಲ್ಲಿ CGK ಅವ್ರ ಬಗ್ಗೆ ವಿಶೇಷವಾಗಿಯೇ ಅವರು ಕನ್ನಡ ರಂಗಭೂಮಿಯ ಒಂದು ಮೈಲಿಗಲ್ಲು ಅನ್ನೋ ಥರ ಬರೆದಿದ್ದಾರೆ. ಹೀಗೆ ಅನೇಕ ವಿಚಾರಗಳು CGK ಸುತ್ತಲೂ ಇವೆ. ಈಗ ನಮ್ಮ ಮುಖ್ಯ ಅತಿಥಿ ನಡಹಳ್ಳಿಯವರು ಮಾತಾಡೋದ್ರಿಂದ ನಾನು ಹೆಚ್ಚು ಮಾತಾಡಲ್ಲ. ಹಾಗೆ ಅವ್ರ ಬಗ್ಗೆ ನಾನು CGK ಕಾಲವಾದಾಗ ಒಂದು ಪದ್ಯ ಬರೆದಿದ್ದೆ. ಅದನ್ನು ಓದಿ ನನ್ನ ಉದ್ಘಾಟನಾ ಮಾತುಗಳನ್ನು ಮುಗಿಸ್ತೀನಿ. ಕೈ ಹಿಡಿದು ನಡೆಸಿದ ಜಂಗಮ ಅಂತ. ಕೈ ಹಿಡಿದು ನಡೆಸಿದ ಜಂಗಮ, ಇದು ನಿರ್ದೇಶಕನ ಚಮತ್ಕಾರವೇ? ರಂಗದ ಮೇಲಿನ ಬೆಳಕು ನಂದಿ ಹೋಯಿತು ಹೇಗೆ? ಇದು ನಿರ್ದೇಶಕನ ಚಮತ್ಕಾರವೇ? ರಂಗದ ಮೇಲಿನ ಬೆಳಕು ನಂದಿ ಹೋಯಿತು ಹೇಗೆ? ಚಂದನೆಯ ಕೂಸಿನ ಪುಟ್ಟ ಪಾದಗಳು ಇದ್ದಕ್ಕಿದ್ದಂತೆ ಇಂಗಿ ಹೋದ ಹಾಗೆ. ಚಂದನೆಯ ಕೂಸಿನ ಪುಟ್ಟ ಪಾದಗಳು ಇದ್ದಕ್ಕಿದ್ದಂತೆ ಇಂಗಿ ಹೋದ ಹಾಗೆ. ಚಪ್ಪಲಿಗಾಗಿ ಅಳುವ ಮಕ್ಕಳ ಮುಂದೆ ನೆಲದ ಹಂಗನ್ನೇ ತೊರೆದು ನಿಂತ ಛಲದ ಕೂಸು. ಚಪ್ಪಲಿಗಾಗಿ ಅಳುವ ಮಕ್ಕಳ ಮುಂದೆ ನೆಲದ ಹಂಗನ್ನೇ ತೊರೆದು ನಿಂತ ಛಲದ ಕೂಸು. ರಂಗದೀಕ್ಷೆಯ ಪಡೆದ ಉತ್ತುಂಗ ಶಿಖರ ಬಾಹುಬಲಿಯ ತಬ್ಬಿತ್ತು ಹೇಗೆ? ರಂಗದೀಕ್ಷೆಯ ಪಡೆದ ಉತ್ತುಂಗ ಶಿಖರ ಬಾಹುಬಲಿಯ ತಬ್ಬಿತ್ತು ಹೇಗೆ? ಇತ್ತು ಕನಸುಗಳ ರೆಕ್ಕೆ ಉಷ್ಟ್ರಪಕ್ಷಿಯ ಹಾಗೆ. ಇತ್ತು ಕನಸುಗಳ ರೆಕ್ಕೆ ಉಷ್ಟ್ರಪಕ್ಷಿಯ ಹಾಗೆ. ಸಿಕ್ಕವರ ಮುಂದೆ ಪಕ್ಕಾ ಹೊಸ ನಾಟಕ ಕೇಳುತ್ತಿದ್ದೆಯಲ್ಲ. ಚಿಕ್ಕವರನ್ನೂ ಬಿಡದೆ ಹೆಬ್ಬೆರಡೆ ಗದ್ದಿ ಕೆಂಪು ಶಾಯಿಯ. ಈ ಸಮಾಜ ಕಿರುಬು ಹಿಡಿದ ಕಾಫಿ ಲೋಟವೆಂದುಕೊಂಡು ತಿಕ್ಕಿ ತೆಕ್ಕಿ ಬೆಳಗಿದೆಯಾ? ಈ ಸಮಾಜ ಕಿರುಬು ಹಿಡಿದ ಕಾಫಿ ಲೋಟವೆಂದುಕೊಂಡು ತಿಕ್ಕಿ ತಿಕ್ಕಿ ಬೆಳಗಿದೆಯಾ? 5 ಬೆರಳುಗಳ ಹೆಗ್ಗುಡಿಗೆ ಸಿಗರೇಟಿನ ಗೂಟ ನೆಟ್ಟು ಹೊಕ್ಕುಳಿನಿಂದ ಎಳೆಯುತ್ತಿದೆಯಲ್ಲ. 5 ಬೆರಳುಗಳ ಹೆಗ್ಗುಡಿಗೆ ಸಿಗರೇಟಿನ ಗೂಟ ನೆಟ್ಟು ಹೊಕ್ಕುಳಿನಿಂದ ಎಳೆಯುತ್ತಿದೆಯಲ್ಲ. ಜಗದ ಸಂಕಟವನ್ನೆಲ್ಲ ಗುಡಿಸಿ ಒಟ್ಟುಗೂಡಿಸಿ ಪ್ರಾಣವಾಯುವಿನಲ್ಲೇ ಉರುಬುವ ಹಾಗೆ. ಜಗದ ಸಂಕಟವನ್ನೆಲ್ಲ ಗುಡಿಸಿ ಒಟ್ಟುಗೂಡಿಸಿ ಪ್ರಾಣವಾಯುವಿನಲ್ಲೇ ಉರುಬುವ ಹಾಗೆ. ಇಟ್ಟ ಯಾಕೆ ಆ ಪುಟ್ಟ ಹೃದಯಕ್ಕೆ ಬೆಂಕಿಕೊಳ್ಳಿಯನ್ನು? ಇಟ್ಟ ಯಾಕೆ ಆ ಪುಟ್ಟ ಹೃದಯಕ್ಕೆ ಬೆಂಕಿಕೊಳ್ಳಿಯನ್ನು? ಬಯಲು ರಂಗದ ಜಗಲಿಯಿಂದ ನೀ ಎಸೆದ ಕವಣೆ ಕಲ್ಲು ಯಾವ ಕವಿಯನ್ನು ತಾಕಿಲ್ಲ ಹೇಳು? ಬಯಲು ರಂಗದ ಜಗಲಿಯಿಂದ ನೀ ಎಸೆದ ಕವಣೆ ಕಲ್ಲು ಯಾವ ಕವಿಯನ್ನು ತಾಕಿಲ್ಲ ಹೇಳು? ಅಳುವೇ ಬರುತ್ತಿದೆ ಕಾಲಿಲ್ಲದ ಜಂಗಮನೆ, ಅಳುವೇ ಬರುತ್ತಿದೆ ಕಾಲಿಲ್ಲದ ಜಂಗಮನೆ. ನಿನ್ನ ಕೈ ಹಿಡಿದು ತಡಕಾಡುತ್ತಾ ನಡೆದವರು ಹುಡುಕುತ್ತಿರುವ ನಿನ್ನ ಹೆಜ್ಜೆ ಗುರುತುಗಳ ನೆನೆದು. ಒಂದು ಸಣ್ಣ ಅನುಮಾನ ಗುರುವೆ. 3ನೇ ಭಾಗ ಇದು. ಒಂದು ಸಣ್ಣ ಅನುಮಾನ ಗುರುವೆ. ದೇವೇಂದ್ರನ ಒಡ್ಡೋಲಗಕ್ಕೆ ತಾರೆಗಳ ಕಿತ್ತು ತಂದು ಬೆಳಕಿನ ಸಂಯೋಜನೆ ಮಾಡುತ್ತೀಯೇ. ಬೆಳಕು ಅವರ ಸ್ಪೆಷಲೈಸೇಷನ್ ಗೊತ್ತಿರಬೇಕು. ದೇವೇಂದ್ರನ ಒಡ್ಡೋಲಗಕ್ಕೆ ತಾರೆಗಳ ಕಿತ್ತು ತಂದು ಬೆಳಕಿನ ಸಂಯೋಜನೆ ಮಾಡುತ್ತೀಯೇ. ಚಂದ್ರನಿಗೆ ಮುಚ್ಕೊಂಡಿರೋ ಮಗನೇ ಎಂದು ಸುಮ್ಮನಿರಿಸುತ್ತೀಯೇ. ನಿನ್ನ ಜೀವದ ಗೆಳೆಯ ಆಳ್ವಾರಿಂದ ಚಂದ ಎತ್ತಿಸಿ, ನಿನ್ನ ಜೀವದ ಗೆಳೆಯ ಆಳ್ವರಿಂದ ಚಂದ ಎತ್ತಿಸಿ ಅಪ್ಸರೆಯರ ರವಿಕೆ ಬಿಚ್ಚಿಸಿ ಬೆನಿಫಿಟ್ ಶೋ ನಡೆಸುತ್ತೀಯೇ. ಅಲ್ಲೊಂದು ಆ್ಯಂಪಿ ಥಿಯೇಟರ್ ಸಿದ್ಧಗೊಂಡಾಗ ವಿಮರ್ಶೆ ಮಾಡಿ ಇಕ್ಕಿದ್ದು ಸಾಕು, ಈಗ ನಾಟಕ ಬರಿ ಎಂದು DRಗೆ ದುಂಬಾಲು ಬೀಳುತ್ತೀಯೇ ಅಲ್ಲವೇ? ನಮಸ್ಕಾರ.